ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ರಾಹುಲ್ ಕಲುತಿ ಅವರ ನೇತೃತ್ವದಲ್ಲಿ ಜಮಖಂಡಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಹೌದು ಪ್ರಿಯ ವೀಕ್ಷಕರೇ, ಅಥಣಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಯ ಕುರಿತು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಅವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸಲಾಗದೆ ಅವರ ವಿರುದ್ಧ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರಗಳು ನಡೆಯುತ್ತಿವೆ ಎಂದು ಈ ವೇಳೆ ಆರೋಪಿಸಲಾಯಿತು. ಲಕ್ಷ್ಮಣ್ ಸವದಿ ಅವರ ಹೆಚ್ಚುತ್ತಿರುವ ಜನಬೆಂಬಲ ಹಾಗೂ ರಾಜಕೀಯ ಶಕ್ತಿಯನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ತೇಜೋವಧೆ ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ರಾಹುಲ್ ಕಲುತಿಯವರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ರೀತಿಯ ರಾಜಕೀಯ ಕುತಂತ್ರಗಳು ಹಾಗೂ ಹಿನ್ನಡೆಸುವ ಪ್ರಯತ್ನಗಳನ್ನು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ತಾವು ಅತಿ ತೀವ್ರವಾಗಿ ಖಂಡಿಸುತ್ತಿರುವುದಾಗಿ ಅವರು ಸ್ಪಷ್ಟಪಡಿಸಿದರು. ಇನ್ನು ಇದೇ ರೀತಿಯ ಅನ್ಯಾಯಗಳು ಮುಂದುವರೆದರೆ ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು. ಸತ್ಯ ಮತ್ತು ನ್ಯಾಯದ ಪರವಾಗಿ ಹೋರಾಟ ಮಾಡುವುದು ಎಂದು ತಿಳಿಸಿ ಜನತೆಯು ಈ ವಿಚಾರದಲ್ಲಿ ಜಾಗೃತರಾಗಬೇಕೆಂದು ರಾಹುಲ್ ಕಲುತಿಯವರು ಮನವಿ ಮಾಡಿಕೊಂಡರು. ವರದಿ ಶ್ರೀಕಾಂತ್ ಮಠಪತಿ, ಎಂ ಸುದ್ದಿ ಮಿತ್ರ ನ್ಯೂಸ್, ಜಮಖಂಡಿ. ಲಕ್ಷ್ಮಣ್ ಸವದಿ ಸಾಹೇಬ್ರ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೀತಿದೆ. ಏನಪ್ಪ ಅಂದ್ರೆ DCCB ಎಂಪ್ಲಾಯನ್ನ ನಾವು ಅವ್ರು ಬಡದಾರು ಅಂತ ಕಿಸಿಂದ ಸುದ್ದಿಯನ್ನು ದುಂಬಿಸ್ತಾ ಇದ್ದಾರೆ. ಅಂಥ ಕೆಲಸ ಮಾಡುವಂಥ ವ್ಯಕ್ತಿ ಅವರಲ್ಲ. ಯಾಕಪ್ಪ ಅಂತಂದ್ರೆ ಸುಮಾರು 25-30 ವರ್ಷದಿಂದ DCCB ಬ್ಯಾಂಕ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಅಂಥ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬ್ಯಾಂಕಿನಲ್ಲಿ ಇರುವಂಥ ಎಂಪ್ಲಾಯ್ ಗುಂಪುಗಳದ, ಆ ಗುಂಪುಗಳಲ್ಲಿ ಭಿನ್ನಾಪಡೆ ಇರೋದ್ರಿಂದ ಅಂಥ ಅಹಿತಕರ ಘಟನೆ ಆಗೈತಿ. ಅದಕ್ಕೆ ದಯವಿಟ್ಟು ಏನೈತಿ, ಯಾರೇ ಲಕ್ಷ್ಮಣ್ ಸವದಿ ಸಾಹೇಬ್ ಮೇಲೆ ಏನು ಅಪವಾದ ಮಾಡ್ತಾರೆ ಅದು ತಪ್ಪು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂದ್ರೆ ಅಂಥ ಕೆಲಸ ಅವ್ರ ಚಿರಂಜೀವಾಗಲಿ ಅವರಾಗಲಿ ಮಾಡಿಲ್ಲ ಅನ್ನುವಂಥ ವಿಶ್ವಾಸ ನಮ್ಗೈತಿ. ಇದನ್ನು ಜನ ಏನಪ್ಪ ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಒಬ್ಬ ಜನಪ್ರತಿನಿಧಿಯನ್ನು ಹೆಸರು ಕೆಡಿಸುವಂಥ ಕೆಲಸನೂ ಭಾಳಷ್ಟು ಕಡೆ ಆಗ್ತದೆ. ಆ ದೃಷ್ಟಿ ಒಳಗೆ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ವಿನಂತಿಕೊಳ್ಳೋದು ಏನಪ್ಪ ಅಂದ್ರೆ ದಯವಿಟ್ಟು ಯಾರೂ ಅವರ ಒಳ್ಳೆಯ ವ್ಯಕ್ತಿ ಮೇಲೆ ಅಪವಾದವನ್ನು ಕೊಡುವಂಥ ಕೆಲಸ ತಾವು ಯಾರೂ ಮಾಡಬಾರ್ದು ಅನ್ನುವಂಥ ಮಾತನ್ನು ಕೂಡ ಹೇಳಿ ನಾನು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಲ್ಲಿ ಎಲ್ಲರಿಗೂ ಕೂಡ ಮೊದಲಿಗೆ ಕ್ಷಮೆ ಕೇಳಲಿಕ್ಕೆ ಬಯಸ್ತೇನೆ. ಒಂದಿಷ್ಟು ತಡವಾದ ಕಾರಣ. ಇವತ್ತಿನ ದಿನ ತಮ್ಮೆಲ್ಲರನ್ನ ಕರೆದಿರ್ತಕ್ಕಂಥ ಉದ್ದೇಶ, ಕಳೆದ 2 ದಿನಗಳಿಂದ ಕರ್ನಾಟಕ ಜನ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಸಾಹೇಬರ ತೇಜೋವಧೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಅವರ ಸತತ ಗೆಲುವುಗಳನ್ನು ಅರಗಿಸಿಕೊಳ್ಳಲಾಗದೆ ಮತ್ತು ವಿಶೇಷವಾಗಿ ಅವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗದೆ ಇವತ್ತಿನ ದಿನ ಈ ರೀತಿಯಾದರೂ ಮಾಡಿ ಅವರನ್ನು ಕುಗ್ಗಿಸ್ಬೇಕು ಅನ್ನುವಂಥ ಒಂದು ಕುತಂತ್ರದಿಂದ ಒಬ್ಬ ಪಕ್ಷಾತೀತವಾಗಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಾಯಕರು, ವಿಶೇಷವಾಗಿ ಜಾತ್ಯತೀತವಾಗಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಾಯಕರ ಮೇಲೆ ಒಂದು ಗೂಬೆ ಕೂಡಿಸಿ ಅವರ ತೇಜೋವಧೆ ಮಾಡಬೇಕು, ಈ ರೀತಿಯಾದರೂ ಮಾಡಿ ಅವರು ರಾಜಕೀಯವಾಗಿ ಹಿನ್ನಡೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಏನು ನಡೀತಾ ಇದೆ, ಇದನ್ನು ನಾವು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ. ಮತ್ತು ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಕೂಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತೀವಿ. ಇವತ್ತಿನ ದಿವಸ ನಾಳೆ ಅಥಣಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿಯಾದಂಥ ಷಡ್ಯಂತ್ರ ಮುಂದುವರೆದ್ರೆ ನಾವು ಕೂಡ ಜಮಖಂಡಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀವಿ. ಮತ್ತು ರಾಜ್ಯ ಕಂಡ ಅದ್ಭುತ ನಾಯಕ, ಭಾಳಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ನಾಯಕ, ಹೇಗಾದರೂ ಮಾಡಿ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಷಡ್ಯಂತ್ರ ನಡೆಯುವುದಿಲ್ಲ. ಯಾಕಂದರೆ ನಮ್ಮಂಥ ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಅವ್ರ ಬೆನ್ನಿಗೆ ನಾವು ಇದ್ದೀವಿ, ಅವ್ರು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಎಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಷಡ್ಯಂತ್ರ ಇವತ್ತಿನ ದಿವಸ ಏನು ಮಾಡ್ತಿದ್ದೀರಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ, ಲಕ್ಷ್ಮಣ್ ಸವದಿಯವರು ಕೇವಲ ಅಥಣಿಯ ನಾಯಕರಲ್ಲ, ಅವರು ರಾಜ್ಯದ ನಾಯಕರಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ನಿಮ್ಮ ಷಡ್ಯಂತ್ರಕ್ಕೆ ಅವರ ಅಭಿಮಾನಿಗಳಾಗಲಿ ಮತ್ತು ಶ್ರೀಸಾಮಾನ್ಯರಾಗಲಿ ಭಾಳಷ್ಟು ತಕ್ಕನಾದಂಥ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಆದಷ್ಟು ಬೇಗ ಈ ಸತ್ಯಾಸತ್ಯತೆ ಕೂಡ ತಮ್ಮೆಲ್ರಿಗೂ ಕೂಡ ತಿಳಿಯಲಿದೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾವ ರೀತಿಯಾದಂಥ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಿಳಿತದೆ ಅಂತಕ್ಕಂಥದ್ದನ್ನು ಈ ಮೂಲಕ
ತಿಳಿಸ್ಲಿಕ್ಕೆ ಬಯಸ್ತೀನಿ. ನಮಸ್ಕಾರ.